ಹಾಯ್ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತಿನ ಸ್ಪೆಷಲ್ ಏನಪ್ಪ ಅಂತಂದರೆ ಹಾಲ್ಗಾರ್ಗೆ. ಇದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಬರೋಣವಾ. 1 ಬೌಲ್ ಅಕ್ಕಿ ಹಿಟ್ಟು, ತೆಂಗಿನ ತುರಿ, ಹಾಲು, ಜೀರಿಗೆ ಮತ್ತು ಬೆಲ್ಲ. ಈ ಅಕ್ಕಿ ಹಿಟ್ಟನ್ನು ಏನು ಮಾಡ್ಕೋಬೇಕಪ್ಪ ಅಂತಂದರೆ ಸ್ವಲ್ಪ ನೀರು ಹಾಕ್ಬಿಟ್ಟು ಕಲ್ಸ್ಕೊಂಡು ಇಟ್ಕೋಬೇಕು. ಈ ಥರ ಹೇಗೆ ತೊಗೊಂಡಿದ್ದೀನಿ ಅಂತಂದರೆ 1 ಬೌಲ್ ಅಕ್ಕಿ ಹಿಟ್ಟಿಗೆ ಅರ್ಧ ಲೀಟ್ರ್ ಹಾಲು. ಓಕೆನಾ? ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ನಲ್ಲ, ಇಲ್ಲಿ ಹಾಲು ಮತ್ತು ಜೀರಿಗೆನ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಗೆ ತೆಂಗಿನಕಾಯಿ ಏನು ಇಟ್ಕೊಂಡಿದೆ ಅದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಬಿಟ್ಟು ಇದಕ್ಕೆ ಮಿಕ್ಸ್ ಮಾಡಬೇಕು. ಹಾಗೆ ಸ್ವಲ್ಪ 1 ಸ್ಪೂನ್ ಬೆಲ್ಲ ಸಾಕು. ಸ್ವೀಟ್ ಬೇಕು ಅನ್ನೋರು, ಬೇಡ ಅನ್ನೋರು ಅದನ್ನು ಸ್ಕಿಪ್ ಮಾಡ್ಕೊಂಡಿದ್ನಲ್ಲ. ಆ ಅಕ್ಕಿ ಹಿಟ್ಟನ್ನು ಈಗ ಹಾಕ್ತಾ ಬರಬೇಕು. ಅಂದರೆ ಹಾಲು ಇದೆಯಲ್ಲ, ಅದನ್ನು ಒಂದು ಕುದಿ ಬಂದ ಮೇಲೆ ಈಗ ಅಕ್ಕಿ ಹಿಟ್ಟನ್ನು ಈಗ ಮಿಕ್ಸ್ ಮಾಡ್ತಾ ಬರಬೇಕು ಫ್ರೆಂಡ್ಸ್. ಗಟ್ಟಿ ಆಗ್ತಾ ಇದೆ, ಹೀಗೆ ಸೋಟಾಡ್ತಿರ್ಬೇಕು, ಇಲ್ಲಾಂದರೆ ಗಂಟು ಆಗಿರುತ್ತೆ. ಹಾಕೊಂಡಿದ್ನಲ್ಲ, ಸೊ ಈ ಥರ ಗಟ್ಟಿ ಬರ್ತಿದೆ. ಇದನ್ನು ಒಂದು 10 to 15 ಮಿನಿಟ್ಸ್ ಬೇಯಲಿಕ್ಕೆ ಇಡಬೇಕು. ಸ್ವಲ್ಪ ಬೆಂದಿದೆ. ಇವಾಗ ಮತ್ತೆ 1 ಬೌಲ್ ಎಕ್ಸ್ಟ್ರಾ ಹಿಟ್ಟು ತೊಗೊಂಡ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡಬೇಕು. ಅಕ್ಕಿ ಹಿಟ್ಟು ಮಿಕ್ಸ್ ಆಗಿದೆ. ಸೊ ಯಾಕಪ್ಪ ಹೀಗೆ ಮಾಡ್ಕೋಬೇಕು ಅಂತಂದರೆ, ಅದು ಫಸ್ಟು ಗಂಜಿ ಥರ ಏನು ಮಾಡ್ಕೊಂಡಿರ್ತೀವಿ. ಸೊ ಒಂದೇ ಸಲ ಹಿಟ್ಟು ಹಾಕ್ಬಿಟ್ರೆ ಅದು ಗಂಟು ಥರ ಆಗುತ್ತೆ. ಸೊ ಅದು ನಮಗೆ ಆಮೇಲೆ ಅದು ಸ್ವಲ್ಪ ಚಪಾತಿ ಹಿಟ್ಟು ಥರ ಆಗುತ್ತೆ. ಅವಾಗ ನಾದ್ಲಿಕ್ಕೆ ಸರಿ ಆಗಲ್ಲ ಅಂತ ಅಂದ್ಕೊಂಡು ಇವಾಗ ಅಕ್ಕಿ ಹಿಟ್ಟು ಹಾಕಿ ಇದು ಕೂಡ 20 ಮಿನಿಟ್ಸ್ ಬೇಯಬೇಕು. ಬೆಂದಿದೆ ಹಿಟ್ಟು, ಚೆನ್ನಾಗಿ ಕೈ ಆಡಬೇಕು. ಈ ಥರ ಸಿಸಿ ಇದೆ, ಸ್ವಲ್ಪ ಹುಷಾರಾಗಿ ಕೈಯಾಗಿ. ಹಿಟ್ಟು ರೆಡಿ ಆಗಿದೆ. ಸೊ ನೆಕ್ಸ್ಟ್ ನೋಡೋಣ. ಇತ್ತಲ್ಲ, ಅದನ್ನು ಹೇಗೆ ಚೆನ್ನಾಗಿ ನಾದ್ಕೋಬೇಕು. ಹಾಲು ಹಾಕೋತ ನಾದ್ಕೋಬೇಕು, ನೀರು ಹಾಕೋಬೇಡಿ. ನೀರು ಹಾಕೊಂಡ್ರೆ ಏನಾಗುತ್ತೆ ಅಂದರೆ ಎಣ್ಣೆಗೆ ಹಾಕಿದ ತಕ್ಷಣ ಅದು ಪಟ ಪಟ ಹಾರತ್ತೆ. ನೋಡಿ, ಈ ಹದಕ್ಕೆ ನಾದ್ಕೋಬೇಕು. ಸ್ವಲ್ಪ ಹಿಟ್ಟಿಷ್ಟು ತೊಗೊಂಡು ಹೀಗೆ ಚೆನ್ನಾಗಿ ನಮ್ಗೆ ಯಾವ ಆಕಾರ ಬೇಕೋ ಆ ಆಕಾರದಲ್ಲಿ ಹೊಸ್ಕೋಬೇಕು. ಹೀಗೆ ಮಾಡಬೇಕು. ಕಾಯಕ್ಕೆ ಇಟ್ಕೋಬೇಕು. ನೋಡಿ, ಎಣ್ಣೆ ಕಾದಿದೆ ಇವಾಗ. ಸೊ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಲ್ಗಾರ್ಗಿನ ಹೀಗೆ ಎಣ್ಣೆ ಗೋಲ್ಡನ್ ಬ್ರೌನ್ ಬೆಂದಿದೆ. ಸೊ ಡೀಪ್ ಫ್ರೈ ಮಾಡ್ಕೋಬೇಕು. ಇದನ್ನು ಹೀಗೆ ಆಗಿದೆ. ಇವಾಗ ಗಾರ್ಗೆ ರೆಡಿ ಆಗಿದೆ. ಇದನ್ನು ಕಾಯಿ ಚಟ್ನಿ ಜೊತೆಗೆ ತಿಂದರೆ ಇನ್ನೂ ಮಜವಾಗಿರುತ್ತೆ. ನಿಮಗೂ ಕೂಡ ಇಷ್ಟ ಆಗಿದ್ರೆ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.